ಸೀನಿಯರ್ಸೇ ಅವರೆಲ್ಲ ಅವರ ಸೀಟಲ್ಲಿ ಆರಾಮದಲ್ಲಿ ಕೂತ್ಕೊಂಡಿದ್ರು. ಭ್ರಷ್ಟಾಚಾರದ ಬಗ್ಗೆ ವಿಡಿಯೋಗಳು ಬಂದಿದೆ, ಆಡಿಯೋಗಳು ಬಂದಿದೆ. ಜನ ಬೀದಿ ಬೀದಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇದರಲ್ಲಿ ಪಾಲು ಮಂತ್ರಿಗೆ ಹೋಗ್ತದ, ಮುಖ್ಯಮಂತ್ರಿಗೆ ಹೋಗ್ತದ. ಈ ಥರದ್ದೆಲ್ಲ ಆಗಿರೋದ್ರಿಂದ ನಾವು ಜನರ ಧ್ವನಿಯಾಗಿ ಇವತ್ತು ಅಲ್ಲಿ ಯಾರು ಅಬ್ಕಾರಿ ಸಂಘ ಇದೆ, ಅಬ್ಕಾರಿ ಸಂಘ, ಅವರು ಈಗ ರಾಹುಲ್ ಗಾಂಧಿ ಅವ್ರನ್ನ ಹೋಗಿ ಭೇಟಿ ಮಾಡೋಕ್ಕೆ ಹೊರಟಿದ್ದಾರೆ. ರಾಷ್ಟ್ರಪತಿನ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ, ಪ್ರಧಾನಮಂತ್ರಿ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ. ರಾಜ್ಯದ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಅದ್ರ ಬಗ್ಗೆ ಈ ಮುಖ್ಯಮಂತ್ರಿ ಇಷ್ಟೊತ್ತಿಗೆ ಆದಾಗ ಇಮಿಡಿಯೇಟ್ ಆಗಿ ರಾಜೀನಾಮೆ ತಗೊಂಡ್ರು. ಇವ್ರಿಗೆ ಯಾಕೆ ರಾಜೀನಾಮೆ ತಗೊತಾ ಇಲ್ಲ? ಅದಕ್ಕೆ ಅಧ್ಯಕ್ಷರು ನಾವು ಧರಣಿ ಮಾಡ್ತಾ ಇದ್ದೀರಿ. ದಯವಿಟ್ಟು ಅವಕಾಶ ಕೊಡಬೇಕು, ನಮ್ಗೆ ಮಾತಾಡೋಕ್ಕೆ ಅವಕಾಶ ಕೊಡಬೇಕು. ರಾಜ್ಯಪಾಲರ ವಂದನೆಯನ್ನು ಸ್ಟಾರ್ಟ್ ಮಾಡಬೇಕು. ಮೊನ್ನೆ ಪ್ರಿಮರಿಗೆ ಕೂಡ ಎದ್ದು ನಿಂತನ್ನು ಕೂತ್ಕೊಳಿಸಿ ಪ್ರಿಲಿಮಿನರಿ ಸಬ್ಮಿಷನ್ ಮಾಡಿ ಅಂತ ಕೊಟ್ಟರು. ಯಾರು ಇಲ್ಲಲ್ಲ. ಒಂದು ಸೆಕೆಂಡ್ ಬರ್ತಾರೆ. ಈಗೇನಾಗಿದೆ ಅಂತ ಹೇಳಿದರೆ, ಫಸ್ಟಿಗೆ ರಾಜ್ಯಪಾಲರ ವಂದನೆಯನ್ನು ಇವತ್ತೊಂದು ಆಗಲಿ, ಪುನಃ ಮಾತಾಡಲಿಕ್ಕೆ ಮತ್ತು ಒಂದು ಪ್ರೊಸೀಜರ್ ಮುಗಿತದೆ. ಅದ ತಕ್ಷಣವೇ ನಾನು 6 ನಮಗೆ ಚರ್ಚೆಗೆ ಅವಕಾಶ ಮಾಡಿ ಸರ್ಕಾರ ಉತ್ತರವನ್ನು ಕೊಡಿಸ್ತೇನೆ. ಈಗ ತಾವೆಲ್ಲ ನನಗೆ ಅವಕಾಶ ಮಾಡಿ ಅಧ್ಯಕ್ಷರೇ, ಮಧ್ಯಾಹ್ನ ಅವ್ರದ್ದಾದ ತಕ್ಷಣ ನಮಗೆ ಅವಕಾಶ ಮಾಡ್ಕೊಂಡು ನಾವು ಇದು ಪ್ರಸ್ತಾವ ಮಾಡಬೇಕು. ನಿಮಗೆ ಗೌರವ ಕೊಟ್ಟು ನಾವು ಈ ಧರಣಿಯನ್ನು ವಾಪಸ್ ತಗೊಂಡು ಕೊಡ್ತಾ ಇದ್ದೀರಿ. ತಿರುಗಿ ನೀವು ಮಾತಾಡಬಾರ್ದು. ಆಗದಿರಲು ಸೇಫ್ಟಿ ವಾಲ್ ಅಭಿವೃದ್ಧಿಪಡಿಸುವಲ್ಲಿ ಮಹೋನ್ನತ ಸಾಧನೆಗೈದ ಖ್ಯಾತ ಕೈಗಾರಿಕೋದ್ಯಮಿ ದಿವಂಗತ ಟಿ ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಅಲ್ಲದೆ ಅನನ್ಯ ಸೇವೆ ಸಲ್ಲಿಸಿದ್ದಕ್ಕೆ ಕುಂದುಕೊರತೆ ಹಾಗೂ ಮಾನವ ಹಕ್ಕುಗಳ ವಿಭಾಗದ ಎಡಿಜಿಪಿ ದೇವಜ್ಯೋತಿ ಬೆಂಗಳೂರಿನ ಹಲಸೂರು ಉಪವಿಭಾಗದ ಎಸಿಪಿ ಟಿ ರಂಗಪ್ಪ ಅವರಿಗೆ ರಾಷ್ಟ್ರಪತಿಯವರ ವಿಶಿಷ್ಟ ಸೇವಾ ಪದಕವನ್ನು ಘೋಷಣೆ ಮಾಡಲಾಗಿದೆ. ಪದ್ಮ ಪುರಸ್ಕಾರಕ್ಕೆ ಹಾಗೂ ರಾಷ್ಟ್ರಪತಿಯವರ ವಿಶಿಷ್ಟ ಸೇವೆ ಪದಕಕ್ಕೆ ಭಾಜನರಾಗಿರುವ ರಾಜ್ಯದ ಮೇಲ್ಕಂಡ ಎಲ್ಲ ಸಾಧಕರಿಗೆ ಸದನದ ಪರವಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ.